ವಾಡಿಕೆಗೂ ಮೊದಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಂತಹ ಮುಂಗಾರು ಮಳೆಯ ಆರ್ಭಟ ಇನ್ನೂ ಕೂಡ ನಿಂತಿಲ್ಲ. ಹಲವು ಜಿಲ್ಲೆಗಳಲ್ಲಿ ರಣಮಳೆ ಸುರಿತಾ ಇದೆ. ಹಾಸನದ ಮಲೆನಾಡು ಭಾಗದಲ್ಲಂತೂ ವರುಣಾರ್ಭಟ ಜಾಸ್ತಿ ಆಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತವಾಗಿದೆ. ಮುಂದುವರೆದಿದೆ ಗುಡ್ಡವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ. ರಸ್ತೆ ಮೇಲೆ ಬಿದ್ದಿದ್ದನ್ನು ರಾತ್ರಿ ಇಡೀ ಗುಡ್ಡ ಮಣ್ಣನ್ನ ತೆರವುಗೊಳಿಸುವುದರಲ್ಲಿ ಸಿಬ್ಬಂದಿಗಳು ಹೈರಾಣಾಗ್ಬಿಟ್ಟಿದ್ದಾರೆ. ಧಾರಾಕಾರ ಮಳೆಯ ನಡುವೆಯೂ ಕೂಡ ನಿರಂತರವಾಗಿ ಈ ಕಾರ್ಯಾಚರಣೆ ಆಗ್ತಾ ಇದೆ. ಜೆಸಿಬಿ ಮೂಲಕ ಗುಡ್ಡವನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಸ್ಥಳದಲ್ಲಿಯೇ ಮೊಕ್ಕಾಮನ ಹೂಡಿದ್ದಾರೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು. ಮಳೆಗಾಲ ಬಂದುಬಿಟ್ರಂತೂ ಈ ಶಿರಾಡಿ ಘಾಟ್ನಲ್ಲಿ ಇದೇ ಪರಿಸ್ಥಿತಿ. ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಗುಡ್ಡ ಕುಸಿಯುತ್ತೆ. ಈ ಕಲ್ಲು ಬಂಡೆ ಸಮೇತ ಗುಡ್ಡ ಏಕಾಏಕಿಯಾಗಿ ರಸ್ತೆಗೆ ಬಂದು ಅಪ್ಪಳಿಸುತ್ತೆ. ವಾಹನ ಸಂಚಾರ ಸ್ಥಗಿತವಾಗುತ್ತೆ. ಮತ್ತೊಂದು ಕಡೆ ಆ ಗುಡ್ಡ ಕುಸಿತದಲ್ಲಿ ಕಾರೊಂದು ಸಿಲ್ಕೊಂಡು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ನಿರಂತರವಾಗಿ ಮಳೆಯ ನಡುವೆಯೂ ಕೂಡ ರಸ್ತೆ ಮೇಲೆ ಬಿದ್ದಂತಹ ಗುಡ್ಡದ ಮಣ್ಣನ್ನು, ಕಲ್ಲು ಬಂಡೆಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗಿರುವಂಥದ್ದು. ಹೇಗೆ ಸಾಗ್ತಾ ಇತ್ತು ಕಾರ್ಯಾಚರಣೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ.